ಶ್ರೀನಿಧಿ, ರಾಜಾಜಿನಗರಲ್ಲಿ ಏನ್ ಮಾಡ್ತಾ ಇದೀವಿ? ಮಚ್ಚಾ ಬ್ಲೇಡ್ ಏನ್ ಗೊತ್ತಾ, ನಂಗೆ ಬೇಸಿಗೆ ಅಂದ್ರೆ ಒಂದ್ ಚೂರು ಇಷ್ಟ ಇಲ್ಲ. ಐ ಹೇಟ್ ಸಮ್ಮರ್ಸ್. ಬಟ್ ವಾಟ್ ಕೀಪ್ಸ್ ಮಿ ಅಲೈವ್ ಅಂದ್ರೆ ಈ ಮ್ಯಾಂಗೋ ಊಟ, ಮ್ಯಾಂಗೋ ಡಿಶಸ್ ಇದೆಯಲ್ಲ, ಅದು ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ. ಅಂಡ್ ಇವತ್ತು ರಾಜಾಜಿನಗರ್ ಕಡೆ ಇದ್ದಿದ್ದರಿಂದ ನಾನು ಇನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಒಳ್ಳೆ ಮ್ಯಾಂಗೋ ಊಟ ಅಂತ ಕೇಳ್ಪಟ್ಟಿದ್ದೀನಿ. ನಿಜಾನ ಡೋವಾ ಹೋಗಿ ನೋಡೋಣ ಬಾ. I am so hungry and I am looking forward to some really good tasty food today. I hope it's gonna be a great experience. Let's check it out. ಖಾಲಿ ಟೇಬಲ್ ಎಲ್ಲಿದೆ? ಈ ತರ ಕಟ್ಟೆಲ್ ಕೂತ್ಕೊಂಡು ತಿನ್ನಕ್ ಮಜಾ ಇದೆ ಮ್ಯಾಮ್. ವಾವ್. ಓ ಇದೇನಾ ಮ್ಯಾಂಗೋ ಊಟ? It's all good. ಮ್ಯಾಂಗೋ ಲಸ್ಸಿ ಬೇರೆ ಇದೆ. ಊಟಕ್ಕೆ ಬಂದಿದ್ಯಾ ಮಚ್ಚ? ಒಟ್ಟಿಗೆ ಮ್ಯಾಂಗೋ ಊಟನ ಚೆನ್ನಾಗಿದ್ಯಾ? ಕೇಳ್ಪಟ್ಟಿದ್ಯಾ ಜಾಗ ಬಗ್ಗೆ? ಅಮೇಜಿಂಗ್. ಶಿರಿಲ್ ಸಿಗೋ ಮ್ಯಾಂಗೋ ಮಸ್ತರಿ ಅಂತೂ ನೀನ್ ಟ್ರೈ ಮಾಡ್ಲೇಬೇಕು. ಏನದು? ಮ್ಯಾಂಗೋ ಮಸ್ತರಿ ಅಂತ ಹೇಳ್ಬಿಟ್ಟು ನಿಂಗೇನೋ ಒಂದ್ ಸರ್ಪ್ರೈಸ್ ಇದೆ. ಯು ಟ್ರೈ ಅಂಡ್ ಟೆಲ್ ಮಿ ಹೇಗಿದೆ ಅಂತ. ಬಾ ಒಟ್ಟಿಗೆ ತಿನ್ನೋಣ. ಓಕೆ, ಡನ್. ಮ್ಯಾಂಗೋ ಇಂಟ್ರೆಸ್ಟಿಂಗ್. ಏನ್ ಮಾಮ್ ಸಣ್ಣ ಕಲರ್ ಆಗಿ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಊಟ ಅಂದ್ರೆ ಸೂಪರ್ ಮಚ್ಚ. ಸೂಪರ್ ಮಚ್ಚ. ಏನ್ ಗೊತ್ತಾ ನಂಗೆ, ನೀನ ಮ್ಯಾಮ್ ನೀನ್ ಡಲ್ ಆಗಿರಕ್ ಸಾಧ್ಯನೇ ಇಲ್ಲ ಮ್ಯಾಮ್. ನೀನೊಂಥರ ಕಳೆ ಮ್ಯಾಮ್, ಒಂಥರ ಅದೃಷ್ಟ ಲಕ್ಷ್ಮಿ ಕಳೆ. ನಿನ್ನಲ್ಲಿ ತಲೆನೇ ಕೆಡಿಸ್ಕೋಬೇಡ. क्यूट क्यूट क्यूट. एक मिनट, एक और बार यहाँ रखिए इसको. पिकल है, आप नहीं समझते? ये शॉर्ट यहाँ डालना है और जो आचार है उसको यहाँ पे डालना है. और ये दो पाउडर जो है और यहाँ डालना है. ठीक है, उनका प्लेट छोड़ दीजिए, सिर्फ यहाँ. हाँ डालिए आप. हाँ डालिए. ये तो शेंगा पूरी दूसरी पूरी ना? इधर आराम से सीधे नहीं कहता है. और ये कहाँ डालेंगे? दो चाकू यहाँ पे डालें. डाल दो. मैंगो डोसा ना? मैंगो डोसा ना? ತುಂಬಾ ಕಷ್ಟ. ಏನಪ್ಪ ಅಂದ್ರೆ ಈ ಶೂಟಿಗೆ ಬಂದಾಗ ಮಚ್ಚ, ಒಂದು ಲಂಚ್ ಟೈಮ್ಗೆ ಬರ್ತೀವ, ನಮ್ಗೇನು ಬೆಳಗ್ಗೆ 10 ಗಂಟೆ ಕರೆಯೋದಿಲ್ಲ, ನಮಗೂ ಹೊಟ್ಟೆ ಹಸಿತಾ ಇರುತ್ತೆ. ಅದ್ರ ಮೇಲೆ ಈ ರೆಸ್ಟೋರೆಂಟ್ ಸ್ಟಾಫ್ನು ನಾವು ಕ್ಯಾಮ್ರಾ ಇಟ್ಕೊಂಡಿದ ತಕ್ಷಣ ಅವರು ಟೆನ್ಷನ್ ಆಗ್ತಾರೆ, ಕಾನ್ಶಿಯಸ್ ಆಗ್ತಾರೆ. ಅವ್ರಿಗೆ ನಮ್ ತರ ಅಭ್ಯಾಸ ಇರಲ್ಲ. ಆಮೇಲೆ ಅವ್ರಿಗೆ ಅರ್ಥ ಆಗಂಗ್ ಹೇಳಕ್ಕೆ ನಮಗ್ ಬರೋದಿಲ್ಲ. ಇದೆಲ್ಲದ್ರ ಮಧ್ಯ ಹೊಟ್ಟೆ ಹಸಿತಾ ಇರತ್ತ ಮಚ್ಚ. ಅದಲ್ಲದೆ ಏನು ಗೊತ್ತಾ, ಬಿಸಿ ತಂದಿಡ್ತಾರ, ತಿನ್ಬೇಕು ಅಂತ ಇನ್ನೂ ಹಸಿವು ಜಾಸ್ತಿ ಆಗಿರುತ್ತೆ. ನಾವ್ ತಿನ್ನೋ ಅಷ್ಟೊತ್ತು ಫುಲ್ ತಣ್ಣಗಾಗೋಗಿ ನಿಜ ಲಿಟ್ರಲಿ ಹೇಳ್ತೀನಿ, ತಿನ್ನಕ್ಕೆ ಆಗಲ್ಲ ಗೊತ್ತಾ. ಒಂದು ಟೇಸ್ಟ್ ಇರುತ್ತೆ ಗೊತ್ತಾ, ಅದನ್ನ ಎಂಜಾಯ್ ಮಾಡಕ್ಕೆ ಆಗಲ್ಲ. ಎಲ್ಲ ಕಾನ್ಶಿಯಸ್ ಹೆಂಗಿರುತ್ತೆ ಅಂತಂದ್ರೆ, ಈ ವಿಡಿಯೋ ಫುಟೇಜ್ ಸಾಕಾಗ್ಲಿಲ್ವಾ, ಇನ್ನೊಂದ್ ಆಂಗಲ್ ಅಲ್ಲಿ ತೆಕ್ಕೊಳ್ಳೋಣ, ಇಲ್ಲ ಇಲ್ಲಿ ತೆಗಿಯೋಣ, ಅಯ್ಯೋ ತಿನ್ಬಿಡ್ನಲ್ಲ, ಈ ತರ ಎಲ್ಲ ಕ್ವಶನ್ ಮಾರ್ಕ್ ಇರುತ್ತೆ. ಯೂಶಲಿ ಎಲ್ಲ ಹೇಳ್ತೀರಾ, ಓ ನೀವೇನಮ್ಮ ಫುಡ್ ಬ್ಲಾಗರ್ಸ್ ಆಚೆ ಕಡೆ ತಿಂತೀರಾ, ಆದ್ರೆ ನಮ್ಗೆ ಗೊತ್ತು ನಮ್ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಅಷ್ಟೇನೆ ಕೆಲ್ಸ ಮಾಡ್ತೀವಿ. ಇದು ಕೆಲ್ಸ, ಅಫ್ಕೋರ್ಸ್ ಇದು ಕೆಲ್ಸ ನಮ್ದು. ಆ ಕೆಲ್ಸದಲ್ಲಿ ನಾವ್ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಂತಂದ್ರೆ ಆ ಟೇಸ್ಟ್ ನ ಎಂಜಾಯೇ ಮಾಡಕ್ ಆಗಲ್ಲ. ಆ ಎಡಿಟಿಂಗ್ ಮಾಡ್ಬೇಕಾದ್ರೆ ಸೀರಿಯಸ್ಲಿ ತಿಳಿದಿ ಆಸೆ ಹೆಂಗಾಗ್ತಿರುತ್ತೆ ಹೆಚ್ಚೇನ. ಆ ಮೂಮೆಂಟ್ ಅಲ್ಲಿ ಇದನ್ನ ತಿನ್ಲೇ ಇಲ್ವಲ್ಲ, ಆ ಮೂಮೆಂಟ್ ಅಲ್ಲಿ ಇದನ್ನ ಎಂಜಾಯೇ ಮಾಡ್ಲಿಲ್ವಲ್ಲ. ಎಡಿಟಿಂಗ್ ಅಲ್ಲಿ ಆಸೆ ಆಗಲ್ಲ ಮಚ್ಚ. ಎಡಿಟ್ ಇಲ್ಲ, ನಂಗೆ ಪ್ರಾಬ್ಲಮ್ ಆಗೋದು ಎಡಿಟಿಂಗ್ ಟೈಮಲ್ಲ. ವಾಯ್ಸ್ ಓವರ್ ಕೊಡ್ತೀನಿ ಗೊತ್ತಾ, ಆ ವಾಯ್ಸ್ ಓವರ್ ಜನರಲಿ ವಿಡಿಯೋ ನಾನು ಬೇರೆಯವ್ರು ಹೆಂಗ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಮಚ್ಚ. ನಾನು ಜನರಲಿ ಸ್ಕ್ರಿಪ್ಟ್ ಎಲ್ಲ ಬರೆಯಲ್ಲ. ಫಸ್ಟ್ ಒಂದ್ಸತಿ ವಿಡಿಯೋ ನೋಡ್ತೀನಿ, ಅದಾದ್ಮೇಲೆ ಮತ್ತೆ ವಿಡಿಯೋ ನೋಡ್ಕೊಂಡು ಒಂದ್ಸತಿ ನೋಡಿರ್ತೀನಲ್ಲ, ಏನ್ ಬರುತ್ತೆ, ಎಷ್ಟು ಸೆಕೆಂಡ್ ಬರುತ್ತೆ, ಒಂದು ಐಡಿಯಾ ಬರುತ್ತೆ ತಲೆಗೆ. ವಿಡಿಯೋ ನೋಡಿಲ್ಲ ಎಷ್ಟು ವಾಯ್ಸ್ ನೋಡೋದು ಹೇಳುವಾಗ ಗೈಸ್, ನಾವ್ ಇಷ್ಟೆಲ್ಲ ತಿಂದಿರ್ತೀವಲ್ವಾ, ಆದ್ರೂ ಮನೆಗೆ ಹೋದಾಗ ಎಷ್ಟು ಕ್ರೇವಿಂಗ್ಸ್ ಇರುತ್ತೆ ಅಂತಂದ್ರೆ, ಓಕೆ ಒಂದೊಂದ್ಸತಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋದು, ಇಲ್ಲಾಂದ್ರೆ ನಾವು ಆಚೆ ಬರೀ ತಿನ್ನೋದಕ್ಕೆ ಅಂತಾನೆ ಸಿಗ್ತೀವಿ.
ಶ್ರೀನಿಧಿ ಯಾವತ್ತಾರ ಮಧ್ಯರಾತ್ರಿ 1 ಗಂಟೆಗೆ ಎಬ್ಸ್ಬಿಟ್ಟು ಊಟಕ್ಕೆ ಹೋಗೋಣ ಅಂದ್ರೆ ಬರ್ತೀಯ ನೀನು? ಅದೇ ಸ್ಪೆಷಲ್ ಮ್ಯಾಂಗೋ ಮೀಲ್ಸ್. ಎದ್ದಿದ್ರೆ ಖಂಡಿತ ಬರ್ತೀನಿ, ಎದ್ದಿಲ್ಲ ಅಂದ್ರೆ ಡೋಂಟ್ ಆಸ್ಕ್. ಎದ್ದಿದ್ರೆ ಅಂತೂ 100% ಬರ್ತೀನಿ. ನೈಟ್ ಹೊತ್ತು ಏನ್ ಗೊತ್ತಾ, ಬಿಸಿಲು ಇರೋದ್ರಿಂದ ಐ ಆಮ್ ಓಪನ್ ಟು ಕಮ್ ಅಂಡ್ ಎಂಜಾಯ್. ಸರಿ. We interrupt this program to bring you a special report. ಶ್ರೀನಿಧಿಗೆ ಮ್ಯಾಂಗೋ ಅಂದ್ರೆ ಎಲ್ಲರಿಗೂ ಗೊತ್ತಿರಂಗ್ ಮ್ಯಾಂಗೋ ಅಂದ್ರೆ ಫೇವ್ರೇಟ್. ವರ್ಷ ಪೂರ್ತಿ ಅವನು ಈ ಮ್ಯಾಂಗೋ ಸೀಸನ್ ಗೋಸ್ಕರನೇ ಕಾಯ್ತಾ ಇರ್ತಾನೆ. ಖಂಡಿತ. ಅದ್ರಲ್ಲಿ ನಿನ್ ಫೇವ್ರೇಟ್ ಮ್ಯಾಂಗೋ ಡಿಶ್ ಯಾವ್ದು ಶ್ರೀನಿಧಿ? ಅದನ್ನ ಬಿಟ್ಟಿರಕ್ಕೆ ಆಗಲ್ಲ ಅನ್ನೋದು. ಫ್ರಾಂಕ್ಲಿ ಸ್ಪೀಕಿಂಗ್, ಹಣ್ಣೆ ಮಚ್ಚ. ಹಣ್ಣೆ ಅಲ್ಲ, ಆ ಹಣ್ಣಲ್ಲಿರೋ ಟೇಸ್ಟ್, ಆ ಟೆಕ್ಸ್ಚರು, ಆ ಒಂದು ರಸ, ಆ ಜ್ಯೂಸಿನೆಸ್, ಬೇರೆ ಡಿಶಸ್ ಇಷ್ಟ ಆಗುತ್ತೆ, ಬಟ್ ಹಣ್ಣಿಗೆ ಕೊಡೋ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಖುಷಿ ಅಂಡ್ ಐ ಥಿಂಕ್ ಏನು ಕೊಡೋದಿಲ್ಲ. ಅದು ಮುಂಚೆ ಏನ್ ಮಾಡ್ತಿದ್ವಿ, ಈಗಿನಷ್ಟು ಪೆಸ್ಟಿಸೈಡ್ಸ್, ಕಾರ್ಬೈಡ್ ಪೌಡರ್ ಅದೆಲ್ಲ ಇರ್ತಾ ಇರ್ಲಿಲ್ಲ. ಮೇಲ್ಗಡೆ ತೊಟ್ಟಿಂಗ್ ಓಪನ್ ಫಸ್ಟ್ ಎಲ್ಲ ಸ್ಕ್ವೀಸ್ ಮಾಡ್ಬಿಟ್ಟು ಆಮೇಲೆ ತೊಟ್ಟೆ ಏನ್ ಮಜಾ ಇರೋದು ಮಾವದು. ಅಯ್ಯೋ, ಇವಾಗ ಸ್ವಲ್ಪ ಭಯ ಆಗತ್ತೆ ಆಯ್ತಾ, ಹುಳ ಇದೆಯಾ, ಕೊಳ್ತಿದ್ಯಾ. ಈಗ ಮುಂಚೆ ತರ ಹಣ್ಣುಗಳಿಲ್ಲ ಈಗ. ಸೊ ಈಗ ಏನ್ ಮಾಡ್ತೀವಿ, ನಮ್ಮಮ್ಮ ನಮ್ಮಮ್ಮ ಚೆನ್ನಾಗಿ ತೆಗಿತಾರೆ ಆಯ್ತಾ, ಸಿಪ್ಪೆ ಫುಲ್ ರೌಂಡ್ ಹಿಂಗೆ ತೆಕೊಂಡು ಒಂದು ಉದ್ದ ಸಿಪ್ಪೆ ತೆಗಿತಾರೆ. ಅದಾದ್ಮೇಲೆ ನಮ್ ಕೈಯಲ್ಲಿ ಫುಲ್ ಹಣ್ಣು ಇಟ್ಕೊಂಡು ಹಿಂಗ್ ತಿನ್ನೋದು ಮಾಮ್. ಈ ಸೋರುತ್ತೆ ಅಯ್ಯೋ ಸಕ್ಕತ್ತಾಗಿರುತ್ತೆ ಅದು. ಮೇಲ್ಗಡೆ ತಿಂದಾಗ ಇನ್ನ ಸ್ವಲ್ಪ ಫೈಬರ್ಸ್ ಜಾಸ್ತಿ ಇರುತ್ತೆ, ಒಳಗಡೆ ಹೋಗ್ತಾ ಇನ್ನೂ ಜ್ಯೂಸಿ ಆಗುತ್ತೆ. ಮ್ಯಾಂಗೋ ಅಂತಂದ್ರೆ ಎಲ್ಲ ಫೇವ್ರೇಟ್. ಮೋಸ್ಟ್ ಆಫ್ ದ ಥಿಂಗ್ಸ್ ನನ್ಗೆ ಹೋಳ್ಗೆ ಒಬ್ರೊಬ್ರು ಇಷ್ಟ ಇಲ್ಲ, ನಾನ್ ತಿನ್ನಲ್ಲ ಅಂತ ಹೇಳ್ತಾರೆ. ಆದ್ರೆ ಮ್ಯಾಂಗೋನ ನನ್ ಯಾರ ಹತ್ರನು ಕೇಳಿಲ್ಲ, ಮ್ಯಾಂಗೋ ನಂಗೆ ಇಷ್ಟನೇ ಇಲ್ಲ, ನಾನು ತಿನ್ನಲ್ಲ ಅನ್ನೋರು ವೆರಿ ವೆರಿ ಆತರ ಅಧಿಕ ಪ್ರಸಂಗಿಗಳು ಒಂದ್ 2-3 ಜನ ಈ ಸೀಸನ್ ನಾನು ಮೀಟ್ ಮಾಡಿದೀನಿ. ಅಯ್ಯೋ ಮ್ಯಾಂಗೋ, ನಂಗೆ ಮ್ಯಾಂಗೋ ಇಷ್ಟ ಅಲ್ಲಪ್ಪ ಅಂತ, ನಂಗೆ ನೀ ಇಷ್ಟ ಇಲ್ಲ ಅಂತ ನಾನು. ಎಕ್ಸಾಕ್ಟ್ಲಿ. ನಂಗೆ ಮ್ಯಾಂಗೋಸ್ ಅಂದ್ರೆ ಚೈಲ್ಡ್ಹುಡ್ ಮೆಮೊರಿ ಏನು ಗೊತ್ತಾ, ನಂಗೆ ಊರಲ್ಲಿ ನಿಮ್ಗೆ ಪ್ಯೂರ್ ಆಗಿ ಮಚ್ಚ ಹುಲ್ಲಲ್ಲಿ ಇಟ್ಬಿಟ್ಟು ಹಣ್ಣು ಮಾಡ್ತಾರೆ ಆಯ್ತಾ, ನಿಮ್ಗೆ ಯಾವ್ದೇ ರೀತಿ ಪೌಡರ್ ಹಾಕಿರಲ್ಲ. ಅಲ್ಲಿ ಎಸ್ಪೆಷಲಿ ಬಾದಾಮ್ ಮಾವಿನ ಹಣ್ಣು, ನಾನು ಡೆಫಿನೆಟ್ಲಿ ಐ ವಿಲ್ ಗೆಟ್ ಯು ದಿಸ್ ಇಯರ್. ನಮ್ಮ ಊರಿಂದು ನೇಟಿವ್. ಅಲ್ಲಿ ನಿಮ್ಗೆ ಅಪ್ಪ ಏನ್ ಮಾಡ್ತಾ ಇದ್ರು ಅಂದ್ರೆ, ಬೆಳಗ್ಗೆನೆ ಹಳ್ಳಿಯವರು ಮಾರಕ್ ಬರ್ತಾರೆ ಆಯ್ತಾ, ಒಂದ್ 6-6:30 7 ಗಂಟೆಗೆಲ್ಲ ಒಂದ್ ಬಸ್ ಇಳಿದ ತಕ್ಷಣ ಒಂದ್ ಕುಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಕಾಯ್ತಾ ಇರ್ತಾರೆ ನಮ್ಮಪ್ಪ ನಮ್ಮಪ್ಪನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಕುಕ್ಕೆ ಅಲ್ಲೇನೆ ಖರೀದಿ ಮಾಡ್ಬಿಡ್ತಾರೆ, ಬುಟ್ಟಿನೇ. ಅಲ್ಲಿ ನಿಂಗೆ ಮನೆಗೆ ಇಷ್ಟ ಅಂತ ಸ್ಪ್ಲಿಟ್ ಮಾಡ್ಕೊಂತಾರೆ. ಅಷ್ಟು ಪ್ಯೂರ್ ಆಗಿರೋ ಹಣ್ಣು. ನಾನು ಎದ್ದೇ ಇರ್ತಾ ಇರ್ಲಿಲ್ಲ, ಒಂದು 7-8 ಹಂಗೆಲ್ಲ. ನಮ್ಮಪ್ಪ ಏನ್ ಮಾಡೋರು, ಆ ಕುಕ್ಕೆನ್ ತಗೊಂಡ್ಬಂದ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಡೋರು. ಆ ಸ್ಮೆಲ್ಗೆ ನನಗೆ ಈಗ ಹೆಂಗೆ ಅಂದ್ರೆ ಅರೋಮಾಗಿ ಕುತ್ಕೊಂಡ್ಬಿಡ್ತಾ ಇದೆ. ಎದ್ದಿದ ತಕ್ಷಣ ಮಾವಿನ ಹಣ್ಣು, ಆ ಸ್ಮೆಲ್, ಇದು ನನಗೆ ಮೆಮೊರಿ. ನಾನು ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಬಟ್ ಸ್ಟಿಲ್ ನಂಗೆ ಮನೆಯಿಂದ ಮಾವಿನ ಹಣ್ಣು ಬಂದೇ ಬರುತ್ತೆ ವರ್ಷದಲ್ಲಿ. ಊರಿನ ಮಾವಿನ ಹಣ್ಣೆ ನಾನು ಜಾಸ್ತಿ ತಿನ್ನಕ್ ಇಷ್ಟ ಪಡೋದು. ಸೊ ದಟ್ ಇಸ್ ಮೈ ಫೇವ್ರೇಟ್. ದಿಸ್ ಇಯರ್ ಐ ವಿಲ್ ಗೆಟ್ ಯು ಬಾದಾಮಿ ಮಾವಿನ ಹಣ್ಣು ಫ್ರಮ್ ಮೈ ನೇಟಿವ್. ತಂದ್ಕೊಡ್ತೀಯ ಸಂತೋಷ. ಒಂದೆರಡು ಅನ್ಕೊಡ್ತೀಯ, ಅದು ಫುಲ್ ಬುಟ್ಟಿ ಕೊಡ್ತೀಯ. ಈ ವಿಡಿಯೋ ನಮ್ಮ ಅಪ್ಪಂಗ್ ಕಳಿಸ್ತೀನಿ. ಡೆಫಿನೆಟ್ಲಿ ನಮ್ಮ ಅಪ್ಪಂಗ್ ಶ್ರೀನಿಧಿ ಅಂದ್ರೆ ಫೇವ್ರೇಟ್. ಅದ್ರಲ್ಲಿ ಎಕ್ಸ್ಟ್ರಾ 4-5 ಮಾವಿನ ಹಣ್ಣು ಹಾಕ್ತಿರೋದು ಅನ್ಕೊಂಡು. ನಂಗೂನು ಬ್ಯೂಟಿಫುಲ್ ಮೆಮೊರಿ ಚೈಲ್ಡ್ಹುಡ್. ನಂಗೂ ಸೇಮ್. ನಮ್ ನಾನಾ ತಾತ ಅಂದ್ರೆ ನಮ್ಮ ಅಮ್ಮ ಅವ್ರ ಅಪ್ಪ ಕೊಳ್ಳೇಗಾಲ. ಸೊ ಅಲ್ಲಿ ಯೂಶಲಿ ಸಮ್ಮರ್ ಅಂದ್ರೆ ಇದಿರೋದು, ಒಂದು ಸ್ಟೇರ್ ಕೇಸ್ ಇರೋದು ಮನೆಯಿಂದ ಮೇಲ್ಗಡೆಗೆ ಟೆರೇಸ್ಗೆ. ಅದು ಒಂದು ರೂಮ್ ತರ ಇರೋದು. ಆ ಸ್ಟೇರ್ ಕೇಸ್ ಕೆಳಗಡೆ ಫುಲ್ ಮಾವಿನ ಹಣ್ಣು ಇಟ್ಟಿರೋದು. ಕೆಲವು ಮನೆಯಲ್ಲೇ ಬೆಳೆಯೋದು ಒಂದಷ್ಟಿರೋದು, ಇನ್ ಕೆಲವು ಮನೇಲಿ ಒಂದ್ ಮರ ಏನೋ ಇತ್ತಷ್ಟೇ. ಈಗ್ಲೂ 1-2 ಮರ ಇದೆ. ಅದ್ರಲ್ಲಿ ಏನೋ ಎಷ್ಟು ಹಣ್ಣು ಬರುತ್ತೆ ಮಚ್ಚ. ಇನ್ ಕೆಲವೆಲ್ಲ ಪಕ್ಷಿ ತಿನ್ಕೊಳುತ್ತೆ, ಆ ತರ ಆಗತ್ತೆ. ಸೊ ಮೇಜರ್ ಹೊರಡೆ ಇದೆ ತಂದು ಬುಟ್ಟಿ ಇಟ್ಟಿರೋರ ಹೋಗೋದು. ನಮ್ಗೆ ಆಗ್ಲೇ ಹೇಳ್ಕೊಡೋರು ಹೆಂಗೆ ಸ್ಮೆಲ್ ಮಾಡೋದು ಅಂತ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಸ್ಮೆಲ್ ಮಾಡಿ ಅದನ್ನ ತಗೊಂಡು ನಮ್ದು ಒಂದು ರೂಲ್ ಇತ್ತು, 1 hour ನೀರಲ್ಲಿ ನೆನೆಸ್ಬೇಕು ಹಣ್ಣ ಅಂತ. ಅದಾದ್ಮೇಲೆ ತಿನ್ನಂಗಿರೋದು. ಸೊ ಇಮಿಡಿಯೇಟ್ಲಿ ನೆನೆಸ್ಬಿಟ್ಟು ಮತ್ತೆ ಅದ್ರಲ್ಲಿರೋ ಈಟಿನ ಅಂಶನು ಲಾಜಿಕಲಿ ನೀರು ನೆನೆಸೋದ್ರಿಂದ ಮಾವಿನ ಹಣ್ಣು ಅಂದ್ರೆ ಎಕ್ಸೆಸ್ ಆಫ್ ಈಟ್ ಅದು ರೆಡ್ಯೂಸ್ ಆಗತ್ತಂತೆ. ನೀನು ಸ್ವಲ್ಪ ನೀರಲ್ಲಿ ಇಟ್ಟು ಎಲ್ಲ ಡಿಪ್ ಮಾಡೋದು ಏನಾದ್ರು ಮಾಡೋ ಮಚ್ಚ. ನಮ್ಮ ಮನೆಯಲ್ಲಿ ಮ್ಯಾಂಗೋ ಸಮ್ಮರ್ ಅಲ್ಲಿ ಮ್ಯಾಂಗೋ ಎಷ್ಟಾದ್ರೂ ತಿನ್ಕೊಳ್ಳಿ, ಅದಕ್ಕೆ ಅಬ್ಜೆಕ್ಷನ್ ಆಗ್ತಿರಲಿಲ್ಲ. ಬಟ್ ರಾತ್ರಿ ಹಾಲು, ಆಮೇಲೆ ಡೇ ಟೈಮ್ ಅಲ್ಲಿ ಯಾವಾಗ್ಲಾದ್ರೂ ಗೋಂದು, ಆಮೇಲೆ ಬಾರ್ಲಿ ಗಂಜಿ ಇದೆಲ್ಲ ಕೊಡ್ಸಿ ಬ್ಯಾಲೆನ್ಸ್ ಮಾಡೋರು. ಇಲ್ಲ ಅಂದ್ರೆ ಬೆಲ್ಟೆ ಓಪನ್. ನಮ್ಮ ಅಮ್ಮನೂ ಅಷ್ಟೇ ಮಾವಿನ ಹಣ್ಣು ಜಾಸ್ತಿ ತಿಂತೆ, ಇವತ್ತು ಹಾಲು ಕುಡಿ. ಅದನ್ನ ದಟ್ ಇಸ್ ಸೇಮ್ ನಮ್ಮನೆಲ್ಲೂ ಹಾಗೆ ಮಾಡ್ತಾರೆ. Where there is will, there is way. Where there is mango, there is also other things to satisfy the cravings. ಆಮೇಲೆ ನಮ್ಮ ಊರಲ್ಲಿ ಸ್ಟಾನ್ ಬೆಳಗುಳದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಹಣ್ಣು ಹೋಳಿಗೆ ಅಂತ ಮಾಡ್ತಾರೆ. ಹಣ್ಣು ಹೋಳಿಗೆ ಇಸ್ ಬೇಸಿಕಲಿ ನಿಂಗೆ ಮಾವಿನ ಹಣ್ಣು ಸಿಗ್ತಾನೆ ಹೋಳಿಗೆ ನಾವ್ ಹೇಗೆ ಮೀಲಲ್ಲಿ ಮಾಡ್ತೀವೋ ಅದೇ ತರ. ಅಲ್ಲಿ ಹಣ್ಣು ಸ್ಟಾರ್ಟ್ ಆಗಿದ ತಕ್ಷಣ ಎಂಡ್ ಆಗೋವರೆಗೂ ಈ ಮನೇಲಿ ಎಲ್ಲಾರ ಮನೇಲೂ ಹಣ್ಣು ಹೋಳಿಗೆ ಅಂತ
ಒಂದು ರಿಚುವಲ್ಸ್ ಮಾಡ್ತಾರೆ. ಈಗ ನನ್ ಫ್ರೆಂಡ್ಸ್ ಸರ್ಕಲ್ ನ ಕರೆದ್ಬಿಟ್ಟು ಮನೇಲಿ ಊಟ, ಅವ್ರ ಮನೇಲಿ ನಮಗ್ ಊಟ. ಚಿಕ್ಕ ವಯಸ್ಸಲ್ಲಿ ನನ್ಗೆ ಗೋಲ್ಡನ್ ಮೆಮೊರೀಸ್ ಅಂದ್ರೆ ಈ ಸಮ್ಮರ್ ಹಾಲಿಡೇಸ್ ಎಲ್ಲ ಇರ್ತಿತ್ತಲ್ಲ, ನಮ್ಮ ಅಪ್ಪನ ಫ್ರೆಂಡ್ಸ್ ಮನೇಲಿ ಎಲ್ಲಾ ಮಾವಿನ ಹಣ್ಣಿನ ಊಟದ ಒಂದು ಸೀರೀಸ್ ಮನೇಲಿ ಅಡ್ಗೆ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರೆದು ಊಟ ಮಾಡೋದು. ಈಗ ತುಂಬಾ ಕಮ್ಮಿ ಆಗಿದೆ. ಮುಂಚೆ ನನ್ಗೆ ಚೈಲ್ಡ್ಹುಡ್ ನಲ್ಲಿ ಮೆಮೊರಿ ಅಂದ್ರೆ ದಿ ಬೆಸ್ಟ್ ಅಂದ್ರೆ ಹಿಂಗೆ, ಇವತ್ತು ಶ್ರುತಿ ಮನೇಲಿ ಊಟ, ಇವತ್ತು ಅಂಕಲ್ ಮನೇಲಿ ಊಟ, ಆತರ ಎಲ್ಲರ ಮನೇಲಿ ಊಟಕ್ಕೆ ಹೋಗ್ತಾ ಇದ್ವಿ ಮಾವಿನ ಹಣ್ಣು ಸೀಸನ್ ಬಂತು ಅಂದ್ರೆ. ನಮ್ದು ಸೀಸನ್ಗೆ ಏನಿಲ್ಲ, ಬಟ್ ಯಾವಾಗ ಯೂಶ್ವಲಿ ಫ್ಯಾಮಿಲಿದಲ್ಲಿ ನಮ್ದೊಬ್ರು ಸುಂದರಿ ಅಜ್ಜಿ ಅಂತ ಇದ್ರು, ನಮ್ಮ ಅಜ್ಜಿ ಅವರ ನಾದ್ನಿ, ನಮ್ಮ ಅಪ್ಪನ ಅಮ್ಮ ಅವ್ರ ನಾದ್ನಿ, ಮತ್ತೆ ಆಮೇಲೆ ನಮ್ಮ ನಾನಾ ತಾತ ಮನೇಲಿ ಈ ಫುಲ್ ಮೂನ್ ಲೈಟ್ ದಿನ ಒಂದ್ 3-4 ಫ್ಯಾಮಿಲಿ ಟೆರೇಸ್ ಅಲ್ಲಿ ಐದರ್ ಯಾರ್ ಮನೇಲಿ ಮಾಡಿದ್ವಿ ಅವರೇ ಅಡ್ಗೆ ಮಾಡೋರು. ಇಲ್ಲ ಇನ್ ಕೇಸ್ ಯಾವ್ದೇನೋ ಅವ್ರು ಬಿಸಿ ಇದಾರೆ ಅಥವಾ ಆಗೋದಿಲ್ಲ ಅಂದ್ರೆ ನಿಮ್ ಮನೆಯಿಂದಾನೆ ತಗೊಂಡ್ ಬನ್ನಿ, ನಮ್ಮ ಮನೆಯಿಂದಾನೆ ತಗೊಂಡ್ ಬನ್ನಿ, ಪಾಟ್ಲಾಕ್ ಹಂಗ್ ಮಾಡ್ಕೊಂಡು ಬೆಳ್ತಿಂಗಳಲ್ಲಿ ಕೂತ್ಕೊಂಡು ಎಲ್ಲರೂ ಫ್ಯಾಮಿಲಿ ಜೊತೆ ಇರ್ತೀವಿ ನಾವು. We now return to our regularly scheduled program. ಎಲ್ಲ ಹಾಕ್ತೀರಾ? ಹಾ ಬರ್ಸಿ. ಸಕ್ಕತ್ತಾಗಿ ಕಾಣಿಸ್ತದೆ ನೋಡು. ಹೋಳಿಗೆ ಅಷ್ಟೊಂದು ಬೇಡ ಇದು. ಇದ್ರ ಮೇಲೆ ಒಂದು ಬೆಣ್ಣೆ ತುಪ್ಪ ಹಾಕ್ಬಿಟ್ಟು ಅದು ತಪ್ಪೇಕಾಯ್ದೇನೋ ಬಂದಿಲ್ಲ ನೋಡಿ, ಮ್ಯಾಂಗೋದು. ಸ್ವೀಟ್ ನೀವು ಫಸ್ಟ್ ಟೈಮ್ ಹಸು ಕುಡಿದ್ರೆ? ಹೌದು, ಪ್ರಥಮ ಬಾರಿ. ಅನ್ನನೂ ಬರುತ್ತಾ? ದೋಸೆ ಹೇಳಿ. ಗೊತ್ತಿಲ್ಲ ಅಲ್ಲ. ಫ್ರೇಮ್ ಸೆಟ್ ಮಾಡ್ತಾ ಇದೀವಿ ಗೈಸ್. ಫ್ರೇಮ್ ಅದೇ ನನ್ಗಂತೂ ಎಷ್ಟು ಆಸೆ ಆಗ್ತಾ ಇದೆ ಗೊತ್ತಾ, ಒಂದು ಚೂರು ಇಲ್ಲಿ ತಿಳ್ಕೊಂಡು. ಇಲ್ಲಿಗೆ ಬಡ್ಸದಾ? ಓಕೆ, ಒಂದು ನಿಮಿಷ. ಸ್ಟಾರ್ಟ್. ಓಕೆ, ನೆಕ್ಸ್ಟ್ ಇದೆ. ಯಾ ಒಂದು ಕ್ಲೋಸ್ ಅಪ್ ತಗೊಂಡ್ರಲ್ವಾ? ಆಯ್ತಲ್ಲ, ಇದ್ಬಿಟ್ಟಿದ್ದಾಳಲ್ಲ ಅದು ಸ್ಕ್ಯಾಮ್ ಆಗಿರೋದಲ್ಲಿ. ಏನ್ ಇವಳು ಹಿಂಗ್ ತಿನ್ನೋದ ಚಾನ್ಸೇ ಇಲ್ಲ. ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಹೇಳ್ತೀನಿ, ಈ ತರ ಎಲ್ಲಾ ಫೇಕ್ ಬ್ಲಾಗರ್ಸ್ ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ. ತಿಂಡಿ ಅಂತ ಹೇಳೋ ಫೇಕ್ ಬ್ಲಾಗರ್ಸ್ ನ ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ. ದ್ರೋಹ, ದಗ, ವಂಚನೆ, ಇಡೀ ಬ್ಲಾಗರ್ ಕಮ್ಯುನಿಟಿನೇ ಎಷ್ಟು ಏನು ತಿನ್ನೋದಿಲ್ಲ, ಬರೀ ವಿಡಿಯೋ ಮಾಡೋದು, ಎಲ್ಲಾ ಫೇಕ್ ಬ್ಲಾಗರ್ಸ್ ಎಕ್ಸ್ಪೋಸ್. ಮತ್ ತಿನ್ಬೇಕು ತಾನೆ. ಅವ್ರ ಇಡ್ಲಿ ಇಡು ಮಚ್ಚ ಅದನ್ನ. ದಿಸ್ ಮ್ಯಾಂಗೋ ಮಸ್ತ್. ಅದೃಷ್ಟನೋ ಗೊತ್ತಿಲ್ಲ, ಒಂದೊಂದ್ಸತಿ ನಮ್ಮ ಮೇಲೆ ಪ್ಲೇಟಿಂಗು ಪೊಸಿಷನಿಂಗ್ ಚೆನ್ನಾಗಿ ಬಂದ್ಬಿಟ್ರೆ ನಿಮ್ಗೆ ತಿನ್ನೋಣ ಅನ್ಕೊಂಡ್ರೆ ಇಲ್ಲ. ಎಲ್ಲಾ ಇನ್ಫ್ಲೂಯೆನ್ಸರ್ಸ್ಗೂ ನಮ್ಮ ಮೇಲೆ ಫೋಟೋ ಬೇಕು, ಆಗ್ಲೇ ಗಂಟೆ ಲೇಟ್ ಆಗಿರುತ್ತೆ. ಅದ್ರ ಮೇಲೆ ಇವ್ರುಗಳು ನಮ್ಮ ಮೇಲೆ ಫೋಟೋ ತಗೋಬೇಕು. ಅವ್ರು ನೀಟಾಗಿ ಬ್ಯಾಟಿಂಗ್ ಮಾಡ್ತಿರ್ತಾರೆ. ಯಾರ ಹಣೆ ಬರ ಗುರು ಬ್ಲಾಗರ್ಸ್. ಇವ್ ಫುಲ್ ಇಂಗ್ಲಿಷ್ ಬೇರೆ, ನನ್ ಕರ್ಮ. ಒನ್ ಟೂ ತ್ರೀ. ಅಯ್ಯೋ ಶಿಟ್, ನಂಗೆ ಯಾರೆಲ್ಲ ಅಕ್ಕೋ. ಒನ್ ಕೈ ಎತ್ತೆ ನವ್ಯ. 1 2 3 ಸ್ಟಾರ್ಟ್. ಹೋಗ್ಲಿ ಬಿಡ, ನಿಜವಾಗ್ಲೂ ಕೆಟ್ಟಾಗ ಬಂತು ಅದು, ಬಟ್ ಸ್ಲೋ ಮಾಡ್ಕೊಂಡ್ರೆ ಸರಿ ಬರುತ್ತೆ. ಅದು ಡ್ಯಾಶಿಂಗ್ ಕಾರ್ಸ್ ತರ ಇದೆ, ಏನೋ ಚಿಯರ್ಸ್ ತರ ಇಲ್ಲ. ಕೆಲವು ಸತಿ ಏನೇನೋ ಮಾಡಕ್ ಟ್ರೈ ಮಾಡ್ತಾರೆ ಇನ್ಫ್ಲೂಯೆನ್ಸರ್ಸ್, ಅಸಹ್ಯವಾಗಿರುತ್ತೆ. ಸೈವಾಗೆ ಬಂದಿದ್ದು ನೋಡಿ, ಇಲ್ಲಿ ಹೆಂಗ್ ಬಂತು. ಮ್ಯಾಂಗೋ ಮಸ್ತಿನಿ ಕಿತ್ತಾಡೋ ತರ ಬಂತು. ಬಾಯ್ನ ಸಿಹಿ ಮಾಡ್ಕೋ ಫಸ್ಟ್, ಸಿಹಿಯಿಂದ ಊಟ ಸ್ಟಾರ್ಟ್ ಮಾಡ್ಲಿ ಅಂತ ಸ್ವೀಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನ್ ಯೂಟ್ಯೂಬ್ ಚಾನಲ್ಗೆ ನನ್ ಜೊತೆ ವಿಡಿಯೋ ಮಾಡ್ತಾ ಇರೋದಕ್ಕೆ ನಾನ್ ಥ್ಯಾಂಕ್ ಯು. ನನ್ ಸೌಭಾಗ್ಯ. ನನ್ ಭಾಗ್ಯ. ಇಬ್ರು ಚೆನ್ನಾಗಿ ಗಾಳಿ ಹೊಡೆಯೋಣ.
ಇವ್ನಿಗ್ ಮಾತ್ರ ಇಷ್ಟು ಚೆನ್ನಾಗ್ ಬಟರ್ ಹಾಕಿರೋದಲ್ಲ ಯಾಕೆ? ಅವಳ ಮೇಲೆ ಅವ್ರ मुझे ಪ್ರೀತಿ इतना ಜಾಸ್ತಿ. ज्यादा बटर डाल दिया है ना, पूछ रहे हो? ನೀನು ಕಲ್ತಲ್ಲಿ ಕಷ್ಟಪಡೋದ್ ನೋಡಿದಾರೆ, ಇನ್ನು ಜಾಸ್ತಿ ಇದಾಗ್ಬಾರ್ದು ಅಂತ. ಇವಾಗ ಆಯ್ತು. ನಾನು ಕಳ್ತಮ್ಮ. ಅಲ್ಲ ಇವಳು ಅಲ್ಲಿ ಪಾಪ ಬಸವನಗುಡಿಯಿಂದ ನಾಗರಬಾವಿಗೆ ಬರ್ತಾಳೆ. ಈ ಒಂದು ಊಟ ಅನ್ನ ಏನಾದ್ರೂ ನಮ್ಮ ಎಲೆಗೆ ಬರಕ್ಕೆ ಹಲವಾರು ರೈತರು ಹಲವಾರು ಜನ ಕಷ್ಟ ಬೀಳ್ತಾರೆ. ಅಂಡ್ ಈ ಊಟ ನಾವು ತಿಂದೇ ಇದ್ರೆ ಅದನ್ನ ತಿನ್ನಕ್ ಕೂಡ ಹಲವಾರು ಜನ ಕಾಯ್ತಾ ಇರ್ತಾರೆ. ಈ ಲೋಕದ ಯಾವ್ದಾವುದೋ ಒಂದು ಕಾರ್ನರ್ಗಳಲ್ಲಿ ಹೊಟ್ಟೆಗೂ ಇಲ್ಲದೆ ಬೇಕು ಅಂದ್ರೂ ತಿನ್ನಕ್ಕಾಗದೆ ಸಾಯ್ತಿರೋರು ಮಾಲ್ ನ್ಯೂಟ್ರಿಷನ್ ಆಗೋರು ಇದಾರೆ. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ವಿನಂತಿ, ಫುಡ್ ನ ವೇಸ್ಟ್ ಮಾಡಬೇಡಿ. ಅಂಡ್ ಅನ್ನದಾತು ಸುಖೀ ಭವ. ಊಟ ಏನೋ ಆಗೋಯ್ತು, ಸಕ್ಕತ್ತಾಗಿತ್ತು. ಆದ್ರೆ ಹಿಂಗ್ ನಿದ್ದೆ ಬರ್ತಾ ಇದೆ ಅಂದ್ರೆ ಈಗ ಹೇಳ್ತೀಯಾ, ಯಾವಾಗ್ಲೂ ಇದೊಂದು ಆಯ್ತಾ, ಊಟ ಆದ್ಮೇಲೆ ಕೆಲ್ಸ ಇದ್ದಾಗ ಎಸ್ಪೆಷಲಿ ಸಕ್ಕತ್ ಬೇಜಾರಾಗತ್ತೆ. ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಂದಾಗ ಇನ್ನ ಬೇಜಾರಾಗತ್ತೆ. ಬಟ್ ಎಂಡ್ ಆಫ್ ದ ಡೇ ಒಂದು ಮ್ಯಾಂಗೋ ಊಟ ತಿನ್ನೋದು ಖುಷಿ ಆಯ್ತು. ಎರಡನೇದು ಶಾಕಿಂಗ್ಲಿ ಮೀನ್ ಸಿಕ್ಕಿದ್ ನನಗೆ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸೋ ಫನ್ ಹ್ಯಾವಿಂಗ್ ಫುಡ್ ವಿತ್ ಯು. ಸೋ ಮಚ್. ಮತ್ತೆ ಸಿಗೋಣ ಈ ವೀಕೆಂಡ್ ಅಲ್ಲಿ ಏನಾದ್ರು ಕಾಫಿ ಟೀಗೆ ಏನಾದ್ರು ಸಿಗೋಣ. ಏನಾದ್ರು ಸಿಗಲ್ಲ, ಏನಾದ್ರು ಇನ್ನೇನಾದ್ರು ಇವೆಂಟ್ ಇದ್ದೇ ಇರುತ್ತೆ ಖಂಡಿತ. ನೆಕ್ಸ್ಟ್ ಇವೆಂಟ್ ಅಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಿನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನನ್ನು ತೋರಿಸಿದಕ್ಕೆ. ನನ್ನ ಸೌಭಾಗ್ಯ ಚಾರನ್ ಸೌಭಾಗ್ಯ. ಓಕೆ, ಟೇಕ್ ಕೇರ್, ಸಿ ಯು, ಬಾಯ್. ಬ್ಲೇಡ್ ಹೊರಡೋಣ. ಒಂದು ಸಮ್ಮರ್ ಮ್ಯಾಂಗೋ ಮೀಲ್ ಆಯಿತು, ತುಂಬ ಟೇಸ್ಟಿ ಆಗಿತ್ತು, ಭಾಳ ವೆರೈಟಿ ಡಿಶಸ್ ಇತ್ತು. ಐ ಹ್ಯಾಡ್ ಅ ವೆರಿ ಹೋಲ್ಸಮ್ ಮೀಲ್. ಈಗ ಇನ್ನೊಂದು ಮೀಟಿಂಗ್ ಹೋಗಕ್ಕೆ ಮುಂಚೆ ಏನಾದರೂ ಕಾಫಿ ಟೀ ಲೈಟಾಗಿ ಕುಡಿದು ಸ್ವಲ್ಪ ಮೈಂಡ್ನ ಮತ್ತೆ ಆ್ಯಕ್ಷನಿಗೆ ತಂದು ಹೊರಡ್ತೀನಿ. ಆ್ಯಂಡ್ ಕ್ಯಾಮ್ರಾಮನ್ ಬ್ಲೇಡ್ ಜೊತೆಗೆ ಶ್ರೀನಿಧಿ ಸೈನಿಂಗ್ ಆಫ್. ಮುಂದಿನ ವಿಡಿಯೋವರೆಗೂ ತಿಂದು ತೆಗಿ ಮಜಾ ಮಾಡಿ. Hero na, yari wa, chora na, ಹೊಸ ಜಮಾನ.